ನಮಸ್ಕಾರ ವೀಕ್ಷಕರೇ, ಯಾರ್ಯಾರಿಗೆ ಏಪ್ರಿಲ್ ಹಾಗೂ ಮೇ ತಿಂಗಳ ಅಕ್ಕಿ ಹಣ ಇನ್ನೂ ಕೂಡ ಬಂದಿಲ್ಲ ನೋಡಿ. ಸೊ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಯಾಕೆ ಇನ್ನೂ ಕೂಡ ಬಂದಿಲ್ಲ, ನೀವು ಏನು ಮಾಡಬೇಕು ಬರಬೇಕಂದ್ರೆ, ಸೊ ಮತ್ತೆ ಇಲ್ಲಿ ಇವತ್ತು ಇಂತಿಷ್ಟು ಜಿಲ್ಲೆಗಳಿಗಂತ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಜಿಲ್ಲೆಗಳು ಯಾವುದು, ಸೊ ಎಲ್ಲ ಕೂಡ ಮಾಹಿತಿಯನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಅಂತ ಮಾಹಿತಿ ಇರುತ್ತೆ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದ್ಬಿಡೋಣ ವೀಕ್ಷಕರೇ. ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಈಗಾಗಲೇ ನೋಡಬಹುದು ನೀವು, ಹಿಂದಿನ ತಿಂಗಳ ಅಮೌಂಟು ಈ ತಿಂಗಳಂತೂ ಬಿಡ್ತಾ ಇದ್ದಾರೆ. ಹೀಗೆ ಒಂದು ಬಹಳಷ್ಟು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ, ಈಗಾಗಲೇ ಯಾರು ನೋಡಿದ್ರೆ ಗೊತ್ತಿರುತ್ತೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದೇ ತಿಂಗಳದ ಅಮೌಂಟು ಇದೇ ತಿಂಗಳು ಬಿಡ್ತಾ ಇದ್ದಾರೆ. ಆದರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹಿಂದಿನ ತಿಂಗಳದ ಅಮೌಂಟು ಈ ತಿಂಗಳಲ್ಲಿ ಬಿಡ್ತಾ ಇದ್ದಾರೆ. ಅಂದರೆ ಏಪ್ರಿಲ್ ತಿಂಗಳದ ಅಮೌಂಟು ಮೇನಲ್ಲಿ ಬಿಡ್ತಾ ಇದ್ದಾರೆ, ಮೇ ತಿಂಗಳದ್ದು ಜೂನ್ನಲ್ಲಿ ಬಿಡ್ತಾರೆ. ಸೊ ಈ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಅಮೌಂಟ್ನ ಬಿಡ್ತಾ ಹೋಗ್ತಾ ಇದ್ದಾರೆ. ನಿಮಗೆ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಅಂದರೆ ನೀವು ಏನು ಮಾಡಬೇಕಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗಬೇಕಾಗತ್ತೆ. ಸೊ ಅಲ್ಲಿ ಹೋಗಿ ಏನು ಮಾಡಬೇಕು, ನಿಮ್ಮ ಡಾಕ್ಯುಮೆಂಟ್ಸ್ ಅಂದರೆ ಏನೇನಂದರೆ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡು, ನಿಮ್ಮ ಮನೆಯ ಸದಸ್ಯರ ಆಧಾರ್ ಕಾರ್ಡ್ಗಳನ್ನು ಒಯ್ಯಬೇಕಾಗತ್ತೆ. ಒಯ್ದು ಅಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಮುಂದೆ ಇಟ್ಬಿಡಿ. ಸೊ ಇಟ್ಟು ಅವ್ರಿಗೆ ಕೇಳಬೇಕಾಗುತ್ತೆ, ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದಾವೆ, ಆದರೂ ಸಹಿತ ನಮಗೆ ಅಮೌಂಟ್ ಯಾಕೆ ಬರ್ತಾ ಇಲ್ಲ ಸರ್ ಅಂತ ಒಂದೇ ಒಂದು ಕ್ವಶನ್ ಮಾಡಿ. ಸೊ ಅವ್ರು ಏನು ಮಾಡ್ತಾರೆ, ಡಾಕ್ಯುಮೆಂಟ್ಸ್ಗಳನ್ನ ರೀವೆರಿಫಿಕೇಷನ್ ಮಾಡ್ತಾರೆ. ಏನೇನು ಕರೆಕ್ಟ್ ಆಗಿದೆ, ಏನೇನಿಲ್ಲ, ಏನು ತಪ್ಪಾಗಿದೆ, ಮತ್ತೇನು ತಿದ್ದುಪಡಿ ಮಾಡ್ಕೊಂಡಿದ್ದೀರಾ, ತಿದ್ದುಪಡಿ ಮಾಡ್ಕೊಂಡ ತಕ್ಷಣ ಅಮೌಂಟ್ ನಿಂತಿದೆಯಾ. ಸೊ ಈ ರೀತಿ ಬಹಳಷ್ಟು ಸಮಸ್ಯೆಗಳು ಇರ್ತವೆ. ಸೊ ಅದನ್ನು ಚೆಕ್ ಮಾಡ್ತಾರೆ. ಅಥವಾ ಅವ್ರ ಕಡೆನೇ ಏನರ ತಾಂತ್ರಿಕ ಒಂದು ದೋಷದಿಂದ ಅಮೌಂಟ್ ಬಂದಿಲ್ಲಪ್ಪ ಅಂದರೆ, ಅಥವಾ ಏನಾದರೂ ಸರ್ವರ್ ಇಶ್ಯೂದಿಂದ, ಬ್ಯಾಂಕ್ ಇಶ್ಯೂದಿಂದ ಡಿಬಿಟಿಗೆ ಪುಷ್ ಆಗಿರುತ್ತೆ, ಆದರೂ ಸಹಿತ ನಿಮ್ಮ ಅಕೌಂಟಿಗೆ ಜಮಾ ಆಗಿಲ್ಲಪ್ಪ ಅಂದರೆ, ಸೊ ಅವರು ಏನು ಮಾಡ್ತಾರೆ, ಅಲ್ಲಿಂದಲ್ಲೇ ಒಂದು ದಿನ ಅಥವಾ 2 ದಿನಗಳಲ್ಲಿ ಅಮೌಂಟ್ ಹಾಕ್ಕೊಟ್ಬಿಡ್ತಾರೆ. ನಿಮ್ದು ಎಷ್ಟೇ ಕಂತಿರಲಿ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ, ಎಷ್ಟು ಕಂತಿರ್ತವೆ ಅಷ್ಟು ಕಂತು ಅಮೌಂಟ್ ಹಾಕ್ಕೊಡ್ತಾರೆ. ಇದಷ್ಟೇ ಅಲ್ಲ, ಗೃಹಲಕ್ಷ್ಮಿ ಯೋಜನೆದು ಕೂಡ ಹೇಳ್ತಾ ಇದ್ದೀನಿ ನಾನು. ಅನ್ನಭಾಗ್ಯ ಯೋಜನೆಯಲ್ಲಿ ಅಮೌಂಟ್ ಬಂದಿಲ್ಲ ಅಂದರೂ ಸಹಿತ ಅದನ್ನು ಕೂಡ ಕೇಳಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಮೌಂಟ್ ಬಂದಿಲ್ಲ ಅಂದರೂ ಸಹಿತ ಅದನ್ನು ಕೂಡ ಹೇಳಿ. ಅದು 10ನೇ ಒಂದು ಕಂತು ಬರ್ತಾ ಇದಲ್ಲ, ಅದ್ರೊಳಗೆ 10 ಕಂತು ಬಂದಿಲ್ಲ ಅಂದರೆ ಹೋಗಿ ಕೇಳಿ, ಏನಾಗಲ್ಲ. ಸೊ ಎಲ್ಲ ಕೂಡ ನಿಮಗೆ ಎಷ್ಟು ಅಮೌಂಟ್ ಬರೋದಿರುತ್ತೆ ಎಲ್ಲ ಕೂಡ ಅಮೌಂಟನ್ನು ಹಾಕ್ಕೊಡ್ತಾರೆ. ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಈ ಒಂದು ಸೊಲ್ಯೂಷನನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಈ ಒಂದು ಸೊಲ್ಯೂಷನ್ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ನೀವು ಹೋಗಿ ನಿಮ್ಗೆ ಏನಾದರೂ ಕರೆಕ್ಟ್ ಇದ್ರೂ ಸಹಿತ ಬಂದಿಲ್ಲಪ್ಪ ಅಂದರೆ ನೀವು ಹೋಗಿ ಕೇಳಬೇಕಾಗತ್ತೆ. ಇಷ್ಟೇ ಒಂದು ಆನ್ಸರನ್ನು ಅವ್ರು ಮಾಡಿರೋದು. ಏನಾದರೂ ಸರಿಯಾಗಿದ್ದರೆ ನಾವು ಅಮೌಂಟ್ ಹಾಕ್ತೀವಿ, ಸರಿ ಇಲ್ಲ ಅಂದರೆ ನೀವೇನಾದರೂ ಕರೆಕ್ಷನ್ ಮಾಡಿಕೊಂಡು ಆಮೇಲೆ ಅಮೌಂಟನ್ನು ಪಡಿತಾ ಹೋಗ್ಬೋದು ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ನೀವು ಇದಿಷ್ಟು ಕೆಲಸ ಮಾಡಿದ್ರೆ ನಿಮಗೆ ಏನು ಪೆಂಡಿಂಗ್ ಇರುವಂತಹ ಹಣ ಇರುತ್ತಲ್ಲ, ಅಥವಾ ಬಂದಿಲ್ಲ ಅಂದರೆ ನಿಮಗೆ ಅಮೌಂಟ್ ಬರುತ್ತೆ. ಮೇ ಮತ್ತು ಏಪ್ರಿಲ್ ತಿಂಗಳದಲ್ಲೇ ಹಿಂದಿನ ತಿಂಗಳದ್ದು ಕೂಡ ಅಮೌಂಟ್ ಬರುತ್ತೆ. ಓಕೆನಾ. ಸೊ ಈಗ ಇಂತಿಷ್ಟು ಜಿಲ್ಲೆಗಳಿಗೆ ಅಂತ ಇವತ್ತು ಅಮೌಂಟ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಒಂದೊಂದಾಗಿ. ಇಲ್ಲಿ ನೋಡಿ, ಮಂಡ್ಯ, ಬೆಳಗಾವಿ, ಕೊಪ್ಪಳ, ಹಾವೇರಿ, ಹಾಸನ, ಕೊಡಗ, ವಿಜಯಪುರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆದವರು ಯಾರಿದ್ದಾರೆ ನೋಡಿ, ಕಮೆಂಟಲ್ಲಿ ಹೇಳಿ ಅಮೌಂಟ್ ಸರ್ ನಾವು ಈ ಜಿಲ್ಲೆದವರು ಅಮೌಂಟ್ ಬಂದಿದೆ ಅಂತ ಹೇಳಿ. ಅಮೌಂಟ್ ಬಂದಿಲ್ಲ ಅಂದರೂ ಸಹಿತ ಬಂದಿಲ್ಲ ಅಂತ ಹೇಳಿ ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಆಗ್ತಾ ಇದ್ದಾರೆ, ಎಷ್ಟು ಜನರಿಗೆ ಇಲ್ಲ ಎಂಬುದನ್ನು ತಿಳ್ಕೊಳ್ಳೋಣ. ಸೊ ವೀಕ್ಷಕರೇ, ಈ ರೀತಿಯಾದಂತಹ ಮಾಹಿತಿ ಇತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದರೆ, ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಒಂದೇ ಒಂದು ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.